ಬಿಡದಿ ಭೂ ಸಂಗ್ರಾಮಕ್ಕೆ ಇಳಿದಿರೋ ಬಿಜೆಪಿ ಪಾದಯಾತ್ರೆ ನಡೆಸೋದಾಗಿ ಘೋಷಣೆ ಮಾಡಿದೆ. ಸರ್ಕಾರದ ವಿರುದ್ಧ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ರಣಕಹಳೆ ಊದಿದೆ. ಅಸೆಂಬ್ಲಿಗೆ ಬರಲಿ ಚರ್ಚಿಸೋಣ ಅಂತ ಡಿಕೆ ಸವಾಲ್ ಹಾಕಿದ್ದಾರೆ. ಅತ್ತ ರಾಮನಗರದಲ್ಲಿ ಯೋಜನೆ ಪರ ಇರೋ ರೈತರು ಪರಿಹಾರಕ್ಕಾಗಿ ಅರ್ಜಿ ಹಾಕ್ತಿದ್ದಾರೆ. ರೈತ ಪರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಬರಬೇಕು. ಬಿಡದಿ ಸಂಗ್ರಾಮ, ಸರ್ಕಾರದ ವಿರುದ್ಧ ಕೇಸರಿ ಪಡೆ ರಣಕಹಳೆ. ರೈತನ ಕೋಪಕ್ಕೆ ಗುರಿಯಾದರೆ ಯಾವುದೇ ಸರ್ಕಾರಗಳು ಬದುಕುಳಿದಿಲ್ಲ. ಶೀಘ್ರದಲ್ಲೇ ಬಿಡದಿ ಟು ಬೆಂಗಳೂರು ಪಾದಯಾತ್ರೆ, ಬಿಜೆಪಿ ಘೋಷಣೆ. ರೈತರ ಮೇಲೆ ಕೊಲೆ ಬೆದರಿಕೆ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ನಾನೇ ಹೇಳಬೇಕಾದ್ದನ್ನ ಹೇಳಿದ್ದೀನಿ, ಅಸೆಂಬ್ಲಿಯಲ್ಲಿ ಚರ್ಚಿಸೋಣ ಎಂದ ಡಿಕೆ. ಭೂಯುದ್ಧ, ಭೂಮಿಗಾಗಿ ನಡೀತಿರೋ ಯುದ್ಧ, ಭೂಮಿ ಬಿಡೋದಿಲ್ಲ ಅಂತ ತೊಡೆ ತಟ್ಟಿರೋ ಬಿಡದಿ ರೈತರ ಬೆನ್ನಿಗೆ ಬಿಜೆಪಿ ನಿಂತಿದೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆ ಮೊಳಗಿಸಿದೆ. ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಕಮಲ ಪಡೆಯ ಘಟಾನುಘಟಿ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬಿಡದಿ ರೈತರ ಪರವಾಗಿ ನಾವಿದ್ದೀವಿ, ಹೋರಾಟಕ್ಕೆ ಸೈ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸೋದಾಗಿ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬಿಡದಿ ಟೌನ್ಶಿಪ್ ತೆಗೆದು ಹಿಂದೆ ಸರಿಬೇಕು, ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಇನ್ನು ಪ್ರತಿಭಟನೆಯಲ್ಲಿ ಬಿಡದಿಯಿಂದ ಬಂದಿದ್ದ ರೈತರು ಕೂಡ ಪಾಲ್ಗೊಂಡಿದ್ರು. ಪ್ರತಿಭಟನೆಯಲ್ಲಿ ಅಬ್ಬರಿಸಿದ ಯಡಿಯೂರಪ್ಪ ತುಘಲಕ್ ದರ್ಬಾರ್ ನಡೆಯಲ್ಲ ಅಂದ್ರು. ರೈತರ ಮೇಲಿನ ಕೇಸ್ ವಾಪಸ್ ತಗೊಳ್ಬೇಕು ಅಂತ ಅಶೋಕ್ ಆಗ್ರಹಿಸಿದ್ರು. ದೊಡ್ಡ ಬಹುಮತ ಇದೆ, ಒಂದೇ ಒಂದು ಕಾರಣಕ್ಕೋಸ್ಕರ ಒಂದು ರೀತಿ ತುಘಲಕ್ ದರ್ಬಾರನ್ನೇ ನಡೆಸಕ್ ಹೊರಟಿದ್ದೀರಾ. ಬಹುಶಃ ಇದು ಕೊನೆಯ ತುದಿಗೆ ಮುಟ್ತಾ ಇದೆ. ಹೇಳ್ತೇನೆ, ಈ ಸರ್ಕಾರಕ್ಕೆ ಇದು ಸಾಂಕೇತಿಕವಾಗಿ ಹೋರಾಟ ನಡೀತಾ ಇದೆ. ನೀವು ಯಾವ ಜಿಲ್ಲೆಗೆ ಹೇಳಿದ್ರು ಸಹ ನಾನು ಬಂದು ಒಂದು ಅರ್ಧ ದಿವಸ ಇದ್ದು ಜನರ ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಸಿದ್ಧ ಇದ್ದೇನೆ. ಅವ್ರ ಕೇಸ್ ಏನ್ ಹಾಕಿದ್ದಾರೆ ಗೊತ್ತಾ? ಇಲ್ಲಿ ನನ್ನ ಹತ್ರ FIR ಕಾಪಿ ಇದೆ. ಮರ್ಡರ್ ಕೇಸ್ ಹಾಕಿದ್ದಾರೆ, ಕೊಲೆ ಬೆದರಿಕೆ, ಹಲ್ಲೆ, ರೈತರ ಮೇಲೆ ಕೊಲೆ ಬೆದರಿಕೆ. ಇದು ರೈತ ಪರವಾದಂತ ಸರ್ಕಾರನಾ? ಇದು ರೈತರಿಗೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ, ಜನಕ್ಕೆ ನ್ಯಾಯ ಕೊಡುವ ಸರ್ಕಾರ ಕೂತಿಲ್ಲ. ಈ ಸರ್ಕಾರ ಭೂ ಮಾಫಿಯಾದ ಪರವಾಗಿದೆ, ತಾನೇ ಭೂ ಮಾಫಿಯಾ ನಡೆಸುವಂತ ಸರ್ಕಾರ ಇಲ್ಲಿ ಕೂತಿದೆ. ಬಿಜೆಪಿ ಹೋರಾಟದ ಬಗ್ಗೆ ನಾನೇನು ಹೇಳಲ್ಲ ಎಂದ ಸಿಎಂ ಅಸೆಂಬ್ಲಿಯಲ್ಲಿ ಚರ್ಚಿಸೋಣ ಅಂದಿದ್ದಾರೆ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡಿದ್ದೀನಿ. ಭಾಳ ಅಸೆಂಬ್ಲಿಯಲ್ಲಿ ಏನೋ ಮಂಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ. ಅವರ ಮುಕ್ತ ಖಂಡದಿಂದ ಏನೇನು ಬೇಕೋ ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರು ಸಹಮತ ಇದೆ ಅವ್ರದ್ದು ನಾವು ತಗೊಂಡು ಅಲ್ಲಿ ಮಾಡ್ತೇವೆ. ಯಾರನ್ನು ನಾವು ಸಹಮತ ಇಲ್ಲದೆ ಇರೋರ್ದು ನಾವು ಬಲವಂತ ಮಾಡೋದಿಲ್ಲ. ಮತ್ತು 70% ಒಪ್ಪಿಗೆ ಆದರೆ ಅದನ್ನು ಮುಂದುವರಿಸ್ತೇವೆ. ಬಿಜೆಪಿ ಅವರಿಗೆ ಯಾವ ಮುಖ ಇಟ್ಕೊಂಡು ಧರಣಿ ಮಾಡ್ತಾರೋ ನನಗೇನೋ ಅರ್ಥ ಆಗಲಿಲ್ಲ. ಅವರು ಈ ನಾಟಕದ ಕಂಪ್ನಿಗೆ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಅದರಲ್ಲಿ ಇರ್ತಕ್ಕಂಥ ಮುಖಂಡರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರೆ, ಅತ್ತ ರಾಮನಗರದ ಕಂದಾಯ ಭವನದಲ್ಲಿ ಯೋಜನೆಯ ಪರವಿರೋ ರೈತರು ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ಜಮೀನಿನ ಸೂಕ್ತ ದಾಖಲೆ ನೀಡಿ ಪರಿಹಾರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಾನಿವಾಗ ರಾಮನಗರದ ಕಂದಾಯ ಭವನದಲ್ಲಿರುವಂಥ GBDA ಕಚೇರಿ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು, ಏನು ಭೂ ಸ್ವಾಧೀನ ಆಗ್ತಾ ಇದೆ ಆ ಭಾಗದ ರೈತರು ಕೂಡ ಬಂದು ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ಪರಿಹಾರ ಪಡ್ಕೊಳ್ಬೇಕು ಅನ್ನೋಂಥದ್ದಾದರೆ ಅಲ್ಲಿ ಕೆಲವೊಂದಿಷ್ಟು ದಾಖಲೆ ಕೊಡಬೇಕಾಗತ್ತೆ, ಕೆಲವೊಂದಿಷ್ಟು ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನ ಕೂಡ ಕೊಟ್ಟು ಇಲ್ಲಿ ಪರಿಹಾರಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಕಳೆದ 2-3 ದಿನಗಳಿಂದಲೂ ಕೂಡ 2ನೇ ಹಂತದಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿತ್ತು. ಆ ಗ್ರಾಮಗಳ ವ್ಯಾಪ್ತಿಯ ರೈತರು ಕೂಡ ಸಾಕಷ್ಟು ಜನರು ಕೂಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಬಂದು ತಮ್ಮ ದಾಖಲೆಗಳನ್ನು ಒದಗಿಸಿ ಪರಿಹಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧ ನಡೀತಿದೆ. ಮುಂದಿನ ದಿನಗಳಲ್ಲಿ ಪಾದಯಾತ್ರೆಗೂ ಬಿಜೆಪಿ ಸಜ್ಜಾಗಿದೆ. ಹೀಗಾಗಿ ಬಿಡದಿ ಸಂಗ್ರಾಮ ಮತ್ತಷ್ಟು ತಾರಕಕ್ಕೇರಲಿದೆ. ಬೆಂಗಳೂರಿನಿಂದ ಕಿರಣ್ ಜೊತೆ ಪ್ರಶಾಂತ್, TV9 ರಾಮನಗರ.